ಸಕಲೇಶಪುರ ತಾಲೂಕಿನ ಹೇಮಾವತಿ ಜಲಾಶಯ ಮುಳುಗಡೆ ಸಂತ್ರಸ್ತರ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸರ್ಕಾರಿ ಭೂಮಿಯನ್ನು ಕಬಳಿಸಲು ಕೆಲವು ಹಿತಾಸಕ್ತಿಗಳು ಮುಂದಾಗಿರುವ ಆರೋಪದ ಹಿನ್ನೆಲೆಯಲ್ಲಿ ಬೆಳಗೋಡು ಹೋಬಳಿಯ ಕೆಲವಳ್ಳಿ ಮತ್ತು ಹೆಗ್ಗೋವೆ ಗ್ರಾಮದ ಗ್ರಾಮಸ್ಥ ಎಚ್.ಇ. ರಾಜು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಸರ್ವೆ ನಂಬರ್ 7, 10 ಮತ್ತು 24 ಸೇರಿ ಸುಮಾರು 80 ಎಕರೆ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಮಂಜೂರು ಮಾಡುವ ಯತ್ನ ನಡೆದಿರುವುದಾಗಿ ಗ್ರಾಮಸ್ಥರು ತಿಳಿಸಿದರು. ಬೆಂಗಳೂರು ಮೂಲದ ಜೈರಾಮ್ ಬಿನ್ ಗಂಗಪ್ಪ ಗೌಡ ಸರ್ವೇಯರನ್ನ ಕರೆದುಕೊಂಡು ಬಂದು ಸರ್ವೆ ಮಾಡಲು ಪ್ರಯತ್ನಿಸಿದಾಗ ಗ್ರಾಮಸ್ಥರು ಸ್ಥಳದಲ್ಲೇ ಪ್ರತಿಭಟನೆ ನಡೆಸಿದರು. ಈ ವೇಳೆ ನಮ್ಮ ಗ್ರಾಮದ ಈ ಭೂಮಿಗಳು ಹೇಮಾವತಿ ಜಲಾಶಯ ಸಂತ್ರಸ್ತರ ಹೆಸರಿಗೆ ಕಾಯ್ದಿರಿಸಲ್ಪಟ್ಟಿಲ್ಲ ಎಂಬುದಾಗಿ 2025 ಜೂನ್ 2ರಂದು ಹೇಮಾವತಿ ಯೋಜನೆ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳೇ ಮಾಹಿತಿ ಹಕ್ಕು ಕಾಯ್ದೆಯಡಿ ನೀಡಿದ ಸ್ಪಷ್ಟ ಉತ್ತರವನ್ನು ಗ್ರಾಮಸ್ಥರು ಉಲ್ಲೇಖಿಸಿದರು. 1999-2000ರಲ್ಲಿ ಜಿಲ್ಲಾಧಿಕಾರಿಗಳು ಆರ್ಟಿಸಿ ವಜಾ ಮಾಡಿದರೂ ಕೂಡ ನಕಲಿ ದಾಖಲೆಗಳ ಆಧಾರದಲ್ಲಿ ಹೊಸ ಸರ್ವೆ ನಂಬರುಗಳು ಸೃಷ್ಟಿ ಮಾಡಿ ಭೂಮಿ ವಶಕ್ಕೆ ಪಡೆಯಲು ಪ್ರಯತ್ನ ನಡೆಯುತ್ತಿದೆ ಎಂದು ಗ್ರಾಮಸ್ಥರು ದೂರಿದರು. ಗ್ರಾಮಸ್ಥರ ಮನವಿ ಪತ್ರವನ್ನು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಭೂಮಾಫಿಯಾದ ಪ್ರಭಾವದ ಬಗ್ಗೆ ಅನುಮಾನ ಹುಟ್ಟಿಸಿದೆ ಎಂದರು. ಒಂದಕ್ಕೊಂದಕ್ಕೆ ಅಂದ್ರೆ ಇವಾಗ ಅವ್ರು ಕಳೆದವರು ಫಸ್ಟ್ನವ್ರು ಹೋಗ್ಬಿಟ್ರು. ಅದೆಲ್ಲ ನಾವು ಕಂಡಿದ್ದಲ್ಲ, ಅಲ್ಲೇ ವಾಸ್ತವ ಎಲ್ಲ ನಾವು ನೋಡ್ತಾ ಇರ್ತೀವಲ್ಲ, ನಮ್ಮ ಊರಿನ ಮುಂದಿದೆ ಇರೋದು ವಿಚಾರ. ಕೆಲವಳ್ಳಿ ಹೆಗ್ಗೋವೆ ಗ್ರಾಮದ್ದು. ಇದರಲ್ಲಿ HRP ಮುಳುಗಡೆ ಸರ್ಟಿಫಿಕೇಟ್ ನಲ್ಲಿ 10 ಜನ 74ನೇ ಸರ್ವೆ ನಂಬರ್ ಮಂಜೂರಾತಿಯಲ್ಲಿದ್ದರು, 10 ಜನ 7ನೇ ಸರ್ವೆ ನಂಬರ್ನಲ್ಲಿದ್ದರು, 2 ಜನ 10ನೇ ಸರ್ವೆ ನಂಬರ್ನಲ್ಲಿದ್ದರು ಕೆಲವಳ್ಳಿ. ಇದೇ 82-83ನೇ ಸಾಲಿನಲ್ಲಿ ನಾವು ಅದನ್ನ ಅಟ್ಯಾಕ್ ಮಾಡಿ ಅವರನ್ನ ನಿಲ್ಲಿಸಿದ್ವಿ, ಮಾಡಿಕೂಡುದು ಅಂತೇಳಿ. ಮತ್ತೆ ನಾವು ಕೋರ್ಟಿಗೆ ಬಂದ್ವಿ. ಕೋರ್ಟ್ನಲ್ಲಿ ನ್ಯಾಯಾಲಯ ನಮ್ಮಂತೆ ಆದೇಶ ಕೊಡ್ತು, ವಜಾ ಮಾಡ್ತು. ಮತ್ತೆ ಆ ವ್ಯಕ್ತಿಗಳು ಬರಲಿಲ್ಲ. 2001ರಿಂದ ಬೇರೆ ಭೂಗಳರು ಬಂದರು. ಇದೇ 80 ಎಕರೆಯನ್ನ ಅವರು ಸಾಗುವಳಿ ಮಾಡಿ ಮತ್ತೆ ಅದಕ್ಕೆ ತಕ್ಕಂತ ದಾಖಲೆಗಳನ್ನು ಸೃಷ್ಟಿಪಡಿಸಿಕೊಂಡು ಅದರ ಮೇಲೆ ದಾದಾಗಿರಿಯನ್ನು ಮಾಡಿ ಗ್ರಾಮಸ್ಥರಿಗೆ ಭಯಪಡಿಸಿ ಭಾರಿ ನಮಗೆ ಅನಾಹುತಗಳನ್ನು ಮಾಡಿದರು. ಆದೇಶ ಕೊಟ್ಟಿದೆ. ಇದಲ್ಲ ಇದನ್ನ ಆದೇಶ ಅಂದ್ರೆ ಕೋರ್ಟ್ ಹಿಂದೆ ಕೊಟ್ಟಂತದ ಆದೇಶವನ್ನ ರದ್ದುಪಡಿಸಿತು. ಭೂ ಸ್ವಾಧೀನ ಅಧಿಕಾರಿಗಳು ರದ್ದುಪಡಿಸಿದ್ರು. ಅದನ್ನ ಮಂಜೂರಾತಿ ಆದೇಶಕ್ಕೆ ಕೊಟ್ಟಂತದನ್ನ ರದ್ದುಪಡಿಸಿದ ನಂತರ ಅವ್ರು ಬರಲಿಲ್ಲ. ಮತ್ತೆ ಕೋರ್ಟ್ ಕೊಟ್ಟಲ್ಲ, ಭೂ ಸ್ವಾಧೀನ ಅಧಿಕಾರಿಗಳ ಕೋರ್ಟ್. ಸ್ಪೆಷಲ್ DC ಅವರು ಕೊಟ್ಟಂತ ಆದೇಶವನ್ನು ರದ್ದುಪಡಿಸಿ ಮತ್ತೆ ಆ ಮಂಜೂರಿದಾರರು ಮತ್ತೆ ಬರಲಿಲ್ಲ. ಭೂಗಳರು ಅಲ್ಲಿಗೆ, ಅವರು ಭೂಗಳರೇ ಫಸ್ಟ್ ಬಂದವರುವೆ. ಮತ್ತೆ ಎರಡನೇ ಅವರು ಮತ್ತೆ ಈಗ 2000ನೇ ಇಸ್ವಿಯಲ್ಲಿ ವಜಾ ಮಾಡಿದ್ರು RTCಯನ್ನ. RTC ವಜಾ ಮಾಡಿದ್ರು ಕೂಡ ಪ್ರತ್ಯೇಕ ದರ್ಶಿಗಳ ಮೇಲೆ ಅದನ್ನ RTCಯನ್ನು ಸಂಬಂಧಪಡಿಸಿ ವಜಾ ಆಗಿತ್ತಲ್ಲ ಅವರ ಹೆಸರಿನಲ್ಲೇ RTCಗಳನ್ನ ಸೃಷ್ಟಿಪಡಿಸಿಕೊಂಡು ಮತ್ತೆ ಬಂದು ಇವಾಗ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಬೆಂಗಳೂರು ಮೂಲದ ಜೈರಾಮ್ ಎಂಬುವವರು, ಗಂಗಪ್ಪ ಗೌಡ ಎಂಬುವರು ಮೊನ್ನೆ ನಮಗೆ ಭಾರಿ ಸೋಮವಾರ ದಿವಸ ನಾವು ಗ್ರಾಮಸ್ಥರೆಲ್ಲ ಹೋಗಿ ಕೇಳುವಾಗ ಯಾಕೆ ಏನು ಅನ್ನುವಾಗ ಭಾರಿ ದೌರ್ಜನ್ಯ ಎಸಗಿದ್ರು ನಮ್ಮ ಮೇಲೆ. ಆಚೆ ಹೋಗಿ ಇಲ್ಲಿ ಯಾರು ಅಂತ ಕೇಳ್ಕೊಂಬಂದ್ರಿ, ಹೋಗಿ ಭೂಮಿ ದಾಟಿ ಹೋಗಿ ಅಂತಂದ್ರು. ನಮ್ಮ ಊರ ಭೂಮಿ ಇವರೆಲ್ಲ ಭೂಗಳರೇ ಸಂಬಂಧಪಟ್ಟಂತೆ. ಹಾ